ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ತೆರಿಗೆ ಧೋಖಾ ಮಾಡಿದ ಆಸ್ತಿ ಮಾಲೀಕರಿಗೆ ಶಾಕ್ ನೀಡಿದೆ. ತಪ್ಪು ಆಸ್ತಿ ಮಾಹಿತಿ ನೀಡಿ ಕಡಿಮೆ ತೆರಿಗೆ ಕಟ್ಟಿದ್ದವರಿಗೆ ಈಗ ಬಿಸಿ ಮುಟ್ಟಿಸಿದೆ. ತಪ್ಪು ಆಸ್ತಿ ಮಾಹಿತಿಯನ್ನ ನೀಡಿ ಕಡಿಮೆ ತೆರಿಗೆ ಕಟ್ಟಿದ ಆಸ್ತಿ ಮಾಲೀಕರಿಗೆ ಈಗ ಶಾಕ್ ಅನ್ನ ನೀಡಿರುವಂತದ್ದು. ಡ್ರೋನ್ ಸರ್ವೆ ಮೂಲಕ ಅಂತ ಆಸ್ತಿ ಮಾಲೀಕರನ್ನ ಈಗಾಗಲೇ ಜಿಬಿಎ ಅಧಿಕಾರಿಗಳು ಪತ್ತೆ ಹಚ್ಚುತ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ 23,000 ಜನರು. ಈ ಆಸ್ತಿ ಮಾಲೀಕರಿಗೆ ಜಿಬಿಎಯಿಂದ ಶೋಕಾಸ್ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿರುವವರಲ್ಲಿ ನಡುಕ ಶುರುವಾಗಿರುವಂತದ್ದು. ಹಾಗಾದ್ರೆ 23,000ಕ್ಕೂ ಹೆಚ್ಚು ಆಸ್ತಿ ಮಾಲೀಕರಿಂದ ಜಿಬಿಎಗೆ ವಂಚನೆ ಆಗಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಎತ್ತಿರುವಂತದ್ದು. ಇಲ್ಲಿ ವಾರ್ಷಿಕವಾಗಿ 5 ಪಾಲಿಕೆಗಳಿಗೆ ಬರೋಬ್ಬರಿ 688 ಕೋಟಿ ರೂಪಾಯಿ ತೆರಿಗೆ ಧೋಖಾ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ಬೆಂಗಳೂರಿನಲ್ಲಿ ತೆರಿಗೆ ಧೋಖಾ ಮಾಡಿದ ಆಸ್ತಿ ಮಾಲೀಕರಿಗೆ ಶಾಕ್ ಅನ್ನ ನೀಡಿರುವಂತದ್ದು. ತಪ್ಪು ಆಸ್ತಿ ಮಾಹಿತಿಯನ್ನ ನೀಡಿ ಕಡಿಮೆ ತೆರಿಗೆ ಕಟ್ಟಿದ್ದಾರೆ. ಅವರಿಗೆಲ್ಲ ಈಗ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಜಿಬಿಎ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಬೆಂಗಳೂರಿನಲ್ಲಿ ಅಂದರೆ ಜಿಬಿಎ ವ್ಯಾಪ್ತಿ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 22 ಲಕ್ಷ ಪ್ರಾಪರ್ಟಿಗಳು ಬರುತ್ತೆ, ಅಂದರೆ ಆಸ್ತಿ ತೆರಿಗೆದಾರರು ಬರ್ತಾರೆ. ಇದರಲ್ಲಿ ಇತ್ತೀಚೆಗೆ ಕಂದಾಯ ಇಲಾಖೆ ಒಂದು ಡ್ರೋನ್ ಮೂಲಕ ಒಂದು ಸರ್ವೆನ ನಡೆಸುವಂಥ ಕೆಲಸ ಮಾಡ್ತಾರೆ. ಪ್ರಮುಖವಾಗಿ ಕಾರಣ ಏನು ಅಂತಂದರೆ, ಆಸ್ತಿ ಮಾಲೀಕರು ತಮ್ಮ ಆಸ್ತಿಯ ವಿಸ್ತೀರ್ಣವನ್ನು ಕಡಿಮೆ ತೋರಿಸೋದ್ರ ಮೂಲಕ ಟ್ಯಾಕ್ಸನ್ನು ಕಡಿಮೆ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ರು. ಇದರಿಂದ ಜಿಬಿಎಗೆ ಸಾಕಷ್ಟು ನಷ್ಟ ಆಗ್ತಿತ್ತು. ಹೀಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳ ಜಂಟಿ ಸಹಯೋಗದಲ್ಲಿ ಇಡೀ ಜಿಬಿಎ ವ್ಯಾಪ್ತಿಯಲ್ಲಿ 5 ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಡ್ರೋನ್ ಸರ್ವೆಯನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತು. ಅಂದರೆ ಅಂದಿನ 198 ವಾರ್ಡ್ಗಳಲ್ಲಿ ಡ್ರೋನ್ ಸರ್ವೆನ ಮಾಡಿಸಿದಂಥ ಸಂದರ್ಭದಲ್ಲಿ 122,000 ಆಸ್ತಿ ಮಾಲೀಕರು ತಮ್ಮ ಆಸ್ತಿಯ ವಿಸ್ತೀರ್ಣವನ್ನು ಕಡಿಮೆ ತೋರಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥ. ಇದ್ರ ಮೂಲಕ ಸುಮಾರು 688 ಕೋಟಿ ಜಿಬಿಎಗೆ ನಷ್ಟ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾರ್ಯಾರು ಆಸ್ತಿ ಮಾಲೀಕರು ತಮ್ಮ ಆಸ್ತಿ ವಿವರವನ್ನು ಮತ್ತು ಆಸ್ತಿಯ ವಿಸ್ತೀರ್ಣವನ್ನು ಕಡಿಮೆ ತೋರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಶೋಕಾಸ್ ನೋಟಿಸನ್ನು ಕೊಡುವಂಥ ಕೆಲಸ. ಕಾರಣ ಏನು ಅಂತಂದರೆ, ನೀವು ಕಳೆದ ಹಲವು ವರ್ಷಗಳಿಂದ ಜಿಬಿಎಗೆ ಅಂದರೆ ಬಿಬಿಎಂಪಿಗೆ, ಈ ಹಿಂದೆ ಬಿಬಿಎಂಪಿ ಇತ್ತು, ಜಿಬಿಎಗೆ ನೀವು ಕಡಿಮೆ ಆಸ್ತಿಯ ವಿಸ್ತೀರ್ಣವನ್ನು ತೋರಿಸಿದ್ದೀರಾ. ಸೊ ಇದರಿಂದಾಗಿ ಜಿಬಿಎಗೆ ನಷ್ಟ ಆಗಿದೆ. ನೀವು ಎಷ್ಟು ವರ್ಷದಿಂದ ಈ ರೀತಿಯಾದಂತಹ ಕಡಿಮೆ ಆಸ್ತಿ ವಿಸ್ತೀರ್ಣವನ್ನು ತೋರಿಸಿದ್ದೀರಿ ಅನ್ನುವಂತಹ ಒಂದು ಲೆಕ್ಕವನ್ನು ಕೊಡಿ ಅನ್ನುವಂಥದ್ದು ಒಂದು ಶೋಕಾಸ್ ನೋಟಿಸನ್ನು ಕೊಡುವಂಥ ಕೆಲಸ ಮಾಡಿದೆ. ಒಂದು ವೇಳೆ ಆ ಶೋಕಾಸ್ ನೋಟಿಸ್ಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಡಲಿಲ್ಲ ಅಂತಂದರೆ ಆಸ್ತಿ ಮಾಲೀಕರು ದಂಡ ಆಗಿರ್ಬೋದು ಮತ್ತು ಎಷ್ಟು ವ್ಯತ್ಯಾಸದ ಆಸ್ತಿ ವಿಸ್ತೀರ್ಣದ ವ್ಯತ್ಯಾಸ ಏನಿತ್ತು ಅದರ ದುಪ್ಪಟ್ಟು ದಂಡವನ್ನು ಕಟ್ಟಬೇಕು ಅನ್ನುವಂತಹ ಒಂದು ಅಂಶವನ್ನು ಕೂಡ ನೋಟಿಸ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಕಳೆದ ಹಲವು ಅಂದರೆ 4-5 ವರ್ಷಗಳಿಂದ ಬಹುತೇಕ 22,000 ಆಸ್ತಿ ಮಾಲೀಕರು ಜಿಬಿಎಗೆ ವಂಚನೆಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಅಂಕಿತ.